गुलबर्गा में एनई के आरटीसी बस मुलाजमीन की हड़ताल के बाद बस सर्विस बंद रही। 225 बसों में से सिर्फ 25 बसें सड़कों पर चल रही हैं। महकमा ट्रांसपोर्ट गुलबर्गा ने प्राइवेट बसों का इस्तेमाल किया। ट्रांसपोर्ट एजेंसी के मुलाजमीन की हड़ताल के बाद प्राइवेट बसों को बस स्टैंड में दाखिल होने की इजाज़त दी गई। मुसाफिरीन की भगदड़ से बचने के लिए ट्रांसपोर्ट एजेंसी ने प्राइवेट बसों का इस्तेमाल शुरू कर दिया। प्राइवेट बसें गुलबर्गा सेंट्रल बस स्टैंड पहुंची, जहां से मुसाफिरीन ने प्राइवेट बसों के जरिए सफ़र किया। बस मुलाजमीन की हड़ताल के बाद गुलबर्गा पुलिस कमिश्नर डॉक्टर शरणप्पा एसडी ने सेंट्रल बस स्टैंड गुलबर्गा पहुंचकर बस स्टैंड का मुआयना किया और मीडिया से खिताब करते हुए कहा, बस डिपो बस स्टैंड ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಸಿಬ್ಬಂದಿ ವಿಕೆಟ್ಸ್ ಮತ್ತು ಪ್ಯಾಟ್ರೋಲಿಂಗ್ ಶಾಂತ ರೀತಿಯಿಂದ ವಾತಾವರಣ ಇದೆ ಮತ್ತು ಕೆಲವು ವಾಹನಗಳಿಂದ ಯಾರು ಹೋಗ್ತಾ ಇದ್ದಾರೆ ನಾವು ಬಂದ ಸೆಕ್ಯೂರಿಟಿನ ಕೊಡ್ತಾ ಇದ್ದೀವಿ ಮತ್ತು ಯಾರು ಕಾನೂನನ್ನು ಕೈ ಎತ್ಕೋಬಾರ್ದು ಅಂತ ನಿರ್ದಿಷ್ಟವಾದ ಸೂಚನೆ ಆ ರೀತಿ ಏನೇ ಕಂಡು ಬಂದರೆ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದೀವಿ। ಯಾರಾದರೂ ಕಾನೂನನ್ನು ಕೈ ಎತ್ಕೊಂಡ್ರೆ ಅದನ್ನು ನಿರ್ಧಾರ ಇಲ್ಲಿವರೆಗೆ ಯಾವ ರೀತಿ ಅತ್ಯಾಪೂರ್ವಕವಾಗಿ ಬಂದ್ ಮಾಡುವಂಥದ್ದು ಅಥವಾ ಕಾನೂನು ಕೈ ಎತ್ಕೊಳ್ಳುವಂಥ ಘಟನೆ ಯಾವುದು ಬಸ್ ಮೂವ್ಮೆಂಟ್ ಆಗ್ತಾ ಇದೆ ಸರ್। ಸಾರಿಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ವಿ, ಅಲ್ಲಿ ಮಾಡಿದ ಪ್ರಕಾರ ಕೆಲವು ವಾಹನಗಳು ಹೋಗಿದ್ದಾರೆ ಮತ್ತು 90% ವಾಹನಗಳು ಮೂವ್ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ। ಮತ್ತು ಈಗ ಇತರೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದೆ, RTO ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ನಾವು ಕ್ರಮವನ್ನು ಈಗ ಹೊರಗಡೆ ಕೆಲವೊಂದಷ್ಟು ಆಟೋಗಳು ಇದನ್ನೇ ಅಂದರೆ ಈಗ ಮೂವ್ಮೆಂಟ್ ಆಗದೆ ಮತ್ತು ಈಗಾಗಲೇ ನಾವು RTO ಮತ್ತು ಇತರೆ ಅಧಿಕಾರಿಗಳ ಜೊತೆ ಸಭೆಯೂ ಕೂಡ ಮಾಡಿದ್ವಿ। ಈ ಪ್ರೈವೇಟ್ ಕ್ಯಾಬ್ಸ್ ಇರ್ಬೋದು, ಪ್ರೈವೇಟ್ ಬಸ್ಸಸ್, ಆಟೋಗಳು ಯಾರೂ ಕೂಡ ಏನು ನಿಗದಿತ ದರ ಇದೆ ಅದರ ಬಿಟ್ಟು ಹೆಚ್ಚಿನ ದರ ತೆಗೆದುಕೊಳ್ಳುವಂತಿಲ್ಲ ಮತ್ತು ಅಂಥದ್ದೇನೋ ಕಂಡು ಬಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ।